ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ಮಿಡ್ ವೀಕ್ ಎಲಿಮಿನೇಷನ್ ನ ಕೊನೆಯ ಟಾಸ್ಕ್ ನಲ್ಲಿ ಮೋಸ ಮಾಡಿದ್ರ ಧನ್ರಾಜ್, ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಬೋರ್ಡ್ ನ ನೋಡದೆ ಹಿಡಿಕೆಯ ಮೂಲಕ ಕೀಯನ್ನ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಎಂಡ್ ಪಾಯಿಂಟ್ ಗೆ ಸಾಗಿಸಬೇಕಾಗಿತ್ತು. ಇಲ್ಲಿ ಧನ್ರಾಜ್ ರವರಿಗೆ ತಮ್ಮ ಮುಂದೆ ಇರುವ ಮಿರರ್ ನಲ್ಲಿ ಆ ಬೋರ್ಡ್ ಕಾಣಿಸ್ತಾ ಇತ್ತು. ಸೊ ಅವರಿಗೆ ಕೀ ಸಾಗಿಸಲು ಸುಲಭವಾಗಿತ್ತು. ಈ ಬಗ್ಗೆ ಮಂಜು ರವರು ಕೂಡ ಧನ್ರಾಜ್ ರವರಿಗೆ ಮಿರರ್ ನಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಅಂತ ಹೇಳಿದ್ದರು. ಹಾಗೂ ಧನ್ರಾಜ್ ರವರು ಟಾಸ್ಕ್ ಮುಗಿಸಿದ ನಂತರ ಮಂಜು ರವರು ಧನ್ರಾಜ್ ರವರ ಹತ್ತಿರ ಮಿರರ್ ನಲ್ಲಿ ಬೋರ್ಡ್ ಕಾಣಿಸ್ತಾ ಇತ್ತಾ ಅಂತ ಕೇಳಿದಾಗ ಧನ್ರಾಜ್ ರವರು ಮೇಲಿನ ಬೋರ್ಡ್ ಪಾರ್ಟ್ ಮಾತ್ರ ಕಾಣಿಸ್ತಾ ಇತ್ತು ಅಂತ ಒಪ್ಪಿಕೊಂಡಿದ್ದಾರೆ. ಸೊ ಈ ಟಾಸ್ಕ್ ನಲ್ಲಿ ಎಲಿಮಿನೇಟ್ ಆದ ಕಂಟೆಸ್ಟೆಂಟ್ ಹಾಗೂ ತ್ರಿವಿಕ್ರಮ್ ಇವರಿಬ್ಬರಿಗೂ ಸಹ ಮೋಸ ಆಗಿದೆ. ಬಿಕಾಸ್ ಕೊನೆಯ ಟಾಸ್ಕ್ ನಲ್ಲಿ ಸೆಕೆಂಡ್ ಪ್ಲೇಸ್ ಬಂದ ತ್ರಿವಿಕ್ರಮ್ ರವರು ಈ ಟಾಸ್ಕ್ ವಿನ್ನರ್ ಆಗ್ತಾ ಇದ್ರು. ಆಗ ತ್ರಿವಿಕ್ರಮ್ ರವರ ಬಳಿ ಮೊದಲ 25 ಪಾಯಿಂಟ್ಸ್ ಪ್ಲಸ್ ಆ ಟಾಸ್ಕ್ ನಲ್ಲಿ ಗೆದ್ದು 100 ಪಾಯಿಂಟ್ ಹಾಗೂ ಬೇರೆಯವರಿಂದ ಶೇಕಡ 50% ಪಾಯಿಂಟ್ ತೆಗೆದುಕೊಳ್ಳಬಹುದಾಗಿತ್ತು. ಸೊ ಆಗ ತ್ರಿವಿಕ್ರಮ್ ರವರ ಬಳಿ ಜಾಸ್ತಿ ಪಾಯಿಂಟ್ಸ್ ಆಗಿ ಅವರು ವಿನ್ನರ್ ಆಗಿ ಸೇಫ್ ಆಗುತ್ತಿದ್ದರು ಹಾಗೂ ಧನ್ರಾಜ್ ರವರು ನಾಮಿನೇಟ್ ಆಗುತ್ತಿದ್ದರು. ಈ ಮಿಡ್ ವೀಕ್ ಟಾಸ್ಕ್ ನಲ್ಲಿ ಧನ್ರಾಜ್ ರವರು ಸೇಫ್ ಆಗದೆ ಇದ್ದಿದ್ದರೆ ನಾಮಿನೇಟ್ ಆಗಿ ಹೊರಹೋಗುವ ಚಾನ್ಸಸ್ ಜಾಸ್ತಿನೇ ಇದ್ದಿತ್ತು. ಸೊ ಈಗ ಯಾರು ಎಲಿಮಿನೇಟ್ ಆಗಿದ್ದಾರೆ ಅವರಿಗೂ ಕೂಡ ಮೋಸ ಆಗಿದೆ ಅಂತ ಹೇಳಬಹುದು. ಇದು ನಮ್ಮ ಅನಿಸಿಕೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.